ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವ ತಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ಸಿನಿಮಾ ಬಗ್ಗೆ ಸಾಕಷ್ಟು ಜನ ವಿಡಿಯೋ ಮಾಡಿರ್ತಾರೆ. ಆದ್ರೆ ನಾನು ನಿಮಗೆ ಒಂದು ಪ್ರಾಮಿಸ್ ಮಾಡ್ತೀನಿ, ನಿಮಗೆ ಗೊತ್ತಿಲ್ದಿರೋಂತ ಒಂದಷ್ಟು ವಿಷಯಗಳನ್ನ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಆ ಸಿನಿಮಾ ಯಾವುದು ಅಂತಂದ್ರೆ, ಕನ್ನಡದಲ್ಲಿ ಮೊದಲು 100 ಡೇಸ್ ಓಡಿದಂತ ಸಿನಿಮಾ, ಅಥವಾ ಕನ್ನಡದಲ್ಲಿ ಮೊದಲು 1 ವರ್ಷ ಪ್ರದರ್ಶನ ಕಂಡಂತ ಸಿನಿಮಾ ಬೇಡರ ಕಣ್ಣಪ್ಪ. ಈ ಸಿನಿಮಾ ಬೆಂಗಳೂರಿನ ಸಾಗರ್ ಚಿತ್ರಮಂದಿರ, ಮೈಸೂರಿನ ಅಪೇರ ಚಿತ್ರಮಂದಿರದಲ್ಲಿ ಸಿನಿಮಾ ದೊಡ್ಡ ದಾಖಲೆ ಕೂಡ ಬರೆಯುತ್ತೆ. ಯಾಕೆಂತಂದ್ರೆ ಅಲ್ಲಿವರೆಗೂ ಸಹ ಕನ್ನಡ ಸಿನಿಮಾಗಳು ಯಾವೊಂದು ಸಹ 100 ದಿನಗಳ ಕಾಲ ಪ್ರದರ್ಶನ ಕಂಡಿರಲಿಲ್ಲ. 2 ವಾರ 3 ವಾರ ಅಷ್ಟೇ ಓಡ್ತಿತ್ತು. 1945ರಿಂದ 54ವರೆಗೂ ಏನಿತ್ತು ಅಂತಂದ್ರೆ ತೆಲುಗು ಸಿನಿಮಾ ಅಥವಾ ತಮಿಳ್ ಸಿನಿಮಾಗಳೇ ಹೆಚ್ಚು ಚಾಲ್ತಿಯಲ್ಲಿದ್ದು. ಬೇಡರ ಕಣ್ಣಪ್ಪ ಸಿನಿಮಾದಿಂದ ಕನ್ನಡ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ತೆರೆ ಕಾಣೋದಕ್ಕೆ ಶುರು ಆಯಿತು. ಈ ಸಿನಿಮಾ ಕೂಡ ಫ್ಯೂಚರ್ ಕನ್ನಡ ಸಿನಿಮಾ ಅಂತ ಒಂದು ಅವಾರ್ಡ್ ಕೂಡ ಬಂದಿರುತ್ತೆ ಅಣ್ಣವರಿಗೆ, ಅಂದ್ರೆ ಮುಂದಿನ ಭವಿಷ್ಯದ ಸಿನಿಮಾ ಅಂತ ಅಂದ್ಬಿಟ್ಟು. ಅಲ್ಲಿವರೆಗೂ ಸಹ ಕನ್ನಡ ಸಿನಿಮಾಗಳಿಗೆ ಅಷ್ಟು ಅವಕಾಶಗಳು ಇರ್ಲಿಲ್ಲ. ಈ ಸಿನಿಮಾ ಮುಖಾಂತರವೇ ದೊಡ್ಡ ಮಟ್ಟದಲ್ಲಿ ಅವಕಾಶಗಳು ಬಂದಿದ್ದು. ಮತ್ತೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ಅಣ್ಣವ್ರದ್ದು ಇದು ಮೊದಲ ಸಿನಿಮಾ. ಅಣ್ಣವರು 1942ರಲ್ಲಿ ಭಕ್ತ ಪ್ರಹ್ಲಾದ್ ಅಂತ ಒಂದು ಸಿನಿಮಾ ಕೂಡ ಮಾಡಿರ್ತಾರೆ. ಅದರಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿರ್ತಾರೆ. ಭಕ್ತ ಪ್ರಹ್ಲಾದ್ ಅಂದ್ರೆ ಅಪ್ಪು ಸರು ಮತ್ತೆ ಅಣ್ಣವ್ರು ಮಾಡಿರೋ ಭಕ್ತ ಪ್ರಹ್ಲಾದ್ ಅಲ್ಲ. ಇದು 1942ರಲ್ಲಿ ಬಂದಂತ ಸಿನಿಮಾ. ಅದಾದ್ಮೇಲೆ 1952ರಲ್ಲಿ ಅಣ್ಣವರು ಇನ್ನೊಂದು ಸಿನಿಮಾ ಮಾಡ್ತಾರೆ, ಶ್ರೀನಿವಾಸ ಕಲ್ಯಾಣ ಅಂತ ಅನ್ಬಿಟ್ಟು. ಅದರಲ್ಲಿ ಒಂದಷ್ಟು ಋಷಿಗಳ ಮಧ್ಯಗಡೆ ಒಂದು ಚಿಕ್ಕ ಕ್ಯಾರೆಕ್ಟರ್ ಇರುತ್ತೆ. ನಾವು ವಿಡಿಯೋ ತೋರಿಸಿದ್ರು ಕೂಡ ನಿಮಗೆ ಕಂಡುಹಿಡಿಯೋದಕ್ಕಾಗಲ್ಲ, ಆ ತರ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿರ್ತಾರೆ ಅಣ್ಣವರು. ಅದಾದ್ಮೇಲೆ ಕನ್ನಡ ಚಿತ್ರರಂಗಕ್ಕೆ 1954ರಲ್ಲಿ ಒಂದು ಧೂಮಕೇತು ತರ ಎಂಟ್ರಿ ಕೊಟ್ಟಿದ್ದೆ ಬೇಡರ ಕಣ್ಣಪ್ಪ ಸಿನಿಮಾ ಮೂಲಕ. ಅಣ್ಣವ್ರಿಗೆ ಈ ಸಿನಿಮಾ ಮಾಡ್ಬೇಕಾದ್ರೆ 25 ವರ್ಷ ಆಗಿರುತ್ತೆ. ಪಾರ್ವತಮ್ಮ ರಾಜ್ಕುಮಾರ್ ಅವ್ರನ್ನ ಮದುವೆ ಆಗಿ ಬರೀ 1 ವರ್ಷದ ಒಳಗೆ, ಅಂದ್ರೆ ಅಣ್ಣವ್ರದ್ದು ಪಾರ್ವತಮ್ಮ ರಾಜ್ಕುಮಾರ್ ಅವ್ರನ್ನ ಮದುವೆ ಆಗಿರೋದು ಜೂನ್ ತಿಂಗಳಲ್ಲಿ 1953ರಲ್ಲಿ. 1954 ಮೇ ತಿಂಗಳಲ್ಲಿ ಬೇಡರ ಕಣ್ಣಪ್ಪ ಸಿನಿಮಾ ರಿಲೀಸ್ ಆಗುತ್ತೆ. ಅಂದ್ರೆ ಮದುವೆ ಆಗಿ ಕೆಲವೇ ತಿಂಗಳುಗಳ ಕಾಲದಲ್ಲಿ ಈ ಸಿನಿಮಾ ತೆರೆ ಕಾಣುತ್ತೆ. ಸಿನಿಮಾ ಶೂಟಿಂಗ್ ನಡೆದಿರೋದು ಬರೀ 7 ತಿಂಗಳು. ಅಂದ್ರೆ ಆಗಿನ ಕಾಲದಲ್ಲಿ 7 ತಿಂಗಳು ಅಂತಾರೆ ಅದು ತುಂಬಾ ದೊಡ್ಡದು. ಅದರಲ್ಲಿ ಅಣ್ಣವ್ರಿಗೆ ಈ ಸಿನಿಮಾಗೆ ಪಾತ್ರ ತಯಾರಿಗೆ ಅಂತಾನೆ 2 ತಿಂಗಳು ತಗೊಂಡಿದ್ರಂತೆ. ಯಾಕೆಂತಂದ್ರೆ ಈ ಸಿನಿಮಾ ಮಾಡ್ಬೇಕಾದ್ರೆ ಅಣ್ಣವ್ರು ಸಿಕ್ಕಾಪಟ್ಟೆ ಸಣ್ಣ ಇದ್ರಂತೆ. ಹಾಗಾಗಿ ಪ್ರೊಡ್ಯೂಸರ್ ನಿರ್ಮಾಪಕರೆಲ್ಲ ಅಣ್ಣವ್ರಿಗೆ ಒಂದು 2 ತಿಂಗಳು ಟೈಮ್ ಕೊಟ್ರಂತೆ, ಸ್ವಲ್ಪ ಚೆನ್ನಾಗಿ ತಿಂದು ದಪ್ಪ ಆಗಿ ಆಮೇಲೆ ಸಿನಿಮಾ ಮಾಡಿವ್ರಂತೆ ಅನ್ಬಿಟ್ಟು. ಹಾಗಾಗಿ ಅಣ್ಣವ್ರು ಈ ಸಿನಿಮಾಗೋಸ್ಕರ ದೇಹದ ತೂಕ ಕೂಡ ಜಾಸ್ತಿ ಮಾಡ್ಕೊಂಡಿರ್ತಾರೆ. ಈ ಸಿನಿಮಾನ HLN ಸಿನಿಮಾ ಅವರು ನಿರ್ದೇಶನ ಮಾಡ್ತಾರೆ. ನಿರ್ಮಾಪಕರಾಗಿ AVM ಸ್ಟುಡಿಯೋಸ್ ಯಾವ ತರ ಅಂತಂದ್ರೆ, ಬರೀ ತೆಲುಗು ತಮಿಳು ಸಿನಿಮಾಗಳನ್ನ ಮಾಡ್ತಿದ್ರು. ಕನ್ನಡ ಸಿನಿಮಾನ ಕಮ್ಮಿ ಮಾಡ್ತಿದ್ರು. ತುಂಬಾ ಅವ್ರದೊಂದು ಆಫೀಸ್ ಇತ್ತು. ಆಫೀಸಲ್ಲಿ ಕನ್ನಡ ಸಿನಿಮಾಗೆ ಒಂದೆಲ್ಲೋ ಒಂದು ಮೂಲೆ ಚಿಕ್ಕದಾಗ ಒಂದು ಆಫೀಸ್ ಇಟ್ಕೊಂಡಿದ್ರು, ಆತರ ಮಾಡ್ತಿದ್ರು. ಈ ಸಿನಿಮಾ ಮೂಲಕ ದೊಡ್ಡ ಮಟ್ಟದಲ್ಲಿ AVM ಸ್ಟುಡಿಯೋಸ್ಗೆ ಲಾಭ ಕೂಡ ಆಗುತ್ತೆ. ಈ ಸಿನಿಮಾನ 2 ತಿಂಗಳು ಅಣ್ಣವ್ರಿಗೆ ಟೈಮ್ ಕೊಡ್ತಾರೆ. ಅದಾದ್ಮೇಲೆ ಈ ಸಿನಿಮಾ ಚಿತ್ರೀಕರಣ 5 ತಿಂಗಳ ಕಾಲ ನಡೆಯುತ್ತೆ. ಅಣ್ಣವ್ರಿಗೆ ಈ ಸಿನಿಮಾಗೆ ಕೊಟ್ಟಂತ ಸಂಭಾವನೆ ಎಷ್ಟು ಅಂತಂದ್ರೆ, ಪ್ರತಿ ತಿಂಗಳಿಗೆ 300 ರೂಪಾಯಿ, ಅಂದ್ರೆ ದಿನಕ್ಕೆ 10 ರೂಪಾಯಿ ಅಣ್ಣವ್ರ ಸಂಭಾವನೆ ಬೇಡರ ಕಣ್ಣಪ್ಪ ಸಿನಿಮಾಗೆ. ದಿನಕ್ಕೆ 10 ರೂಪಾಯಿ ತಗೊಂಡು ಅಣ್ಣವರು ಮದ್ವೆ ಆಗಿ ಬರೀ ಒಂದು 6-7 ತಿಂಗಳಾಗಿರುತ್ತೆ, ಅವರ ಸಂಸಾರ ಕೂಡ ಸಾಗಿಸ್ಬೇಕಾಗಿರುತ್ತೆ. ಆ ಒಂದು ಕಷ್ಟದ ಟೈಮಲ್ಲೇನೆ ಅಣ್ಣವ್ರು ಈ ಸಿನಿಮಾನ ಒಪ್ಕೊಂಡು ಸಿನಿಮಾನ ಮಾಡ್ತಾರೆ. ಅಣ್ಣವ್ರು ಏನಾದ್ರು ಸಿನಿಮಾಗಿಂದ ನನಗೆ ನಾಟಕದಲ್ಲೇ ಜಾಸ್ತಿ ದುಡ್ಡು ಸಿಗುತ್ತೆ, ನಾಟಕದಲ್ಲೇ 400-500 ರೂಪಾಯಿ ಸಿಗುತ್ತೆ ಅಂತ ಹೋಗಿದ್ರೆ, ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಒಂದು ಕರ್ನಾಟಕ ರತ್ನನೇ ನಾವು ಕಳ್ಕೊತಿದೀವಿ. ಅಥವಾ ಕನ್ನಡ ಚಿತ್ರರಂಗ ಇಷ್ಟು ದೊಡ್ಡ ಮಟ್ಟಕ್ಕೆ ಬರ್ದಿತ್ತಲ್ಲೋ ನಮಗಂತೂ ಗೊತ್ತಿಲ್ಲ. ಯಾಕೆಂತಂದ್ರೆ ಅಣ್ಣವ್ರು ಕಟ್ಟಿದಂತ ಚಿತ್ರರಂಗ ಇವತ್ತು ಸಮೃದ್ಧವಾಗಿ ಬೆಳೆದಿದೆ. 1954ವರೆಗೂ ಸಹ ವರ್ಷಕ್ಕೆ 1 ಅಥವಾ 2 ವರ್ಷಕ್ಕೆ 2-3 ಸಿನಿಮಾಗಳು ಬರ್ತಿತ್ತು. ಈ ಒಂದು ಸಿನಿಮಾದ ಮೂಲಕವೇ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಮಾರ್ಕೆಟ್ ಇದೆ ಅಂತ ಗೊತ್ತಾಗುತ್ತೆ. ಈ ಸಿನಿಮಾದ ಬಜೆಟ್ ಎಷ್ಟು ಅಂತ ನೋಡೋದಾದ್ರೆ, ಆಗಿನ ಕಾಲಕ್ಕೆನೆ ಈ ಸಿನಿಮಾಗೆ ಖರ್ಚು ಮಾಡಿದ್ದು 65,000-70,000 ಸಾವಿರ ಅಂತ ಹೇಳ್ತಾರೆ ಕೆಲವರು. ಯಾಕೆಂತಂದ್ರೆ ಆಗ ಮೊದಲ ನಾಯಕ ನಟ ಅಣ್ಣವ್ರು. ತುಂಬಾ ಜನ ಹೇಳಿದ್ರಂತೆ ಅಣ್ಣವ್ರಿಗೆ, ನೀನು ನಾಯಕ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಯಾಕೆಂತಂದ್ರೆ ನಿನ್ನ ಮೂಗು ಉದ್ದ ಇದೆ, ನೋಡೋದಕ್ಕೂ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಿದ್ರಂತೆ. ಅಣ್ಣವರ ತಂದೆ ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಏನಿದ್ದಾರೆ, ಅವರು ಪ್ರತಿಯೊಂದು ನಾಟಕ ಕಂಪನಿಗಳಿಗೂ ಅಣ್ಣವ್ರು ಕರ್ಕೊಂಡು ಹೋಗ್ತಿದ್ರಂತೆ ನಾಟಕ ಮಾಡೋದಕ್ಕೆ. ಅದಾದ್ಮೇಲೆ ಸಾಕಷ್ಟು ನಿರ್ಮಾಪಕರು ನಿರ್ದೇಶಕರ ಹತ್ರ ಹೋಗಿ ಬೇಡ್ಕೊತಿದ್ರಂತೆ, ನನ್ನ ಮಗನ ಒಂದು ಚಾನ್ಸ್ ಕೊಡಿ, ಅವ್ನಿಗೆ ಸಿನಿಮಾದಲ್ಲಿ ನಟಿಸ್ಬೇಕು, ಯಾಕೆಂತಂದ್ರೆ ನನ್ನ ಜೀವನನು ಪೂರ್ತಿ ಬರೀ ನಾಟಕದಲ್ಲೇ ಕಳೆದೋಯ್ತು, ಅವಂದು ಹಾಗಾಗ್ಬಾರ್ದು, ಯಾವ್ದಾದ್ರು ಒಂದು ಚಾನ್ಸ್ ಕೊಡಿ ಅಂತ ಕೇಳ್ತಿದ್ರಂತೆ. ಆಗ ಅಣ್ಣವ್ರಿಗೆ ಒಂದು ಚಾನ್ಸ್ ನ ಸಿಗುತ್ತೆ. ಎಲ್ಲಿ? AVM ಸ್ಟುಡಿಯೋಸ್ ಮೇಯಪ್ಪನ ಹತ್ರ. ಆಗ ಅಣ್ಣವರು ಈ ಸಿನಿಮಾನ ಅಭಿನಯ ಮಾಡ್ತಾರೆ. ತುಂಬಾ ಜನ ಅನ್ಕೊಂಡಿದ್ರು ಮೂಗು ಉದ್ದ ಇದೆ, ಇವನು ಹೀರೋ ಆಗೋದಕ್ಕೆ ಲಾಯಕ್ಕಿಲ್ಲ, ಹಂಗೆ ಹಿಂಗೆ ಅಂತ ಅನ್ಬಿಟ್ಟು. ಆದ್ರೆ ಸಿನಿಮಾ ರಿಲೀಸ್ ಆಗಿ 2 ವಾರ ಆದ್ಮೇಲೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ, ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಹೊಸ ನಾಯಕ ಬಂದ, ಇನ್ ಮುಂದೆ ಅವ್ರದೇನೆ ಅನ್ಸುತ್ತೆ ಕನ್ನಡ ಚಿತ್ರರಂಗ, ಅಷ್ಟು ದೊಡ್ಡ ಮಟ್ಟದಲ್ಲಿ ರೂಲ್ ಮಾಡ್ತಾರೆ, ಯಾಕೆಂದ್ರೆ ಅವ್ರ ಅಭಿನಯ ಅಷ್ಟು ತುಂಬಾ ಚೆನ್ನಾಗಿದೆ ಅಂತ ಅನ್ಬಿಟ್ಟು. ಈ ಸಿನಿಮಾ ತೆಲುಗಲ್ಲಿ ಕೂಡ ತೆರೆ ಕಾಣುತ್ತೆ, ಕಾಳಹಸ್ತಿ ಮಹಾತ್ಮೆ ಅಂತ ಅನ್ಬಿಟ್ಟು. ಅಲ್ಲೂ ಸಹ ಈ ಸಿನಿಮಾ 100 ದಿನ ಕಾಣುತ್ತೆ. ತೆಲುಗು ಚಿತ್ರರಂಗಕ್ಕೆ ಒಬ್ಬ ಕನ್ನಡದಿಂದ ಹೋಗಿ ಒಂದು ಸಿನಿಮಾನ ರಿಮೇಕ್ ಮಾಡಿ ಅಲ್ಲಿ ಆ ಸಿನಿಮಾ 100 ದಿನ ಓಡುತ್ತೆ ಅಂತಂದ್ರೆ ನೀವು ಲೆಕ್ಕ ಹಾಕ್ಬೋದು ಅವ್ರ ಅಭಿನಯ ಎಷ್ಟು ಅದ್ಭುತವಾಗಿತ್ತು ಅಂತ ಅನ್ಬಿಟ್ಟು. ಮುಂದೆ ಅಣ್ಣವ್ರಿಗೆ ಸಾಕಷ್ಟು ತೆಲುಗು ಸಿನಿಮಾಗಳ ಆಫರ್ ಕೂಡ ಬರುತ್ತೆ. ಆದ್ರೆ ಅಣ್ಣವರು ಯಾವೊಂದು ಸಿನಿಮಾನ ಸಹ ಒಪ್ಕೊಳ್ಳೋದಿಲ್ಲ. ನಾನು ಬರೀ ಕನ್ನಡ ಸಿನಿಮಾನೇ ಮಾಡ್ತೀನಿ ಅಂತ ಅನ್ಬಿಟ್ಟು ಬರೀ ಕನ್ನಡ ಸಿನಿಮಾನೇ ಮಾಡಿದ್ರು. ಯಾಕೆಂತಂದ್ರೆ ಅಣ್ಣವ್ರಿಗೆ ಕನ್ನಡದ ಮೇಲೆ ಇದ್ದಂತ ಅತಿಯಾದ ಪ್ರೀತಿ, ಮತ್ತೆ ಅವ್ರಿಗೆ
ಭಾಷೆ ಮೇಲೆ ಇದ್ದಂತ ಹಿಡಿತ, ಅವ್ರಿಗೆ ಭಾಷೆ ಮೇಲೆ ಇದ್ದಂತ ಹಿಡಿತ. ಹಾಗಾಗಿ ಅವರು ಕನ್ನಡ ಚಿತ್ರರಂಗದಲ್ಲೇ ಉಳ್ಕೊಂಡ್ರು, ಕನ್ನಡ ಚಿತ್ರರಂಗದಲ್ಲೇ ದೊಡ್ಡ ಸಾಧನೆ ಕೂಡ ಮಾಡಿದ್ರು. ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ಕನ್ನಡದಲ್ಲಿ ಮೊದಲು ಪೌರಾಣಿಕ ಸಿನಿಮಾ 100 ಡೇಸ್ ಓಡಿದಿರೋದು ಈ ಒಂದೇ ಸಿನಿಮಾ. ಕನ್ನಡದಲ್ಲಿ ಮೊದಲು ವರ್ಷ ಓಡಿದ ಸಿನಿಮಾನು ಸಹ ಬೇಡರ ಕಣ್ಣಪ್ಪನೇ, ಮೊದಲು 25 ವಾರ ಓಡಿದ ಸಿನಿಮಾ ಕೂಡ ಬೇಡರ ಕಣ್ಣಪ್ಪನೇ, ಮೊದಲು 100 ಡೇಸ್ ಓಡಿದ ಸಿನಿಮಾ ಕೂಡ ಬೇಡರ ಕಣ್ಣಪ್ಪ. ಹಾಗಾಗಿ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಕನ್ನಡದ ಫಸ್ಟ್ ಸೂಪರ್ ಸ್ಟಾರ್ ಯಾರು ಅಂತ ಟೈಪ್ ಮಾಡಿದ್ರೆ ನೀವು ಡಾಕ್ಟರ್ ರಾಜ್ಕುಮಾರ್ ಅಂತಾನೆ ಬರೋದು ಅಲ್ಲೂ ಕೂಡ. ಬೇಡರ ಕಣ್ಣಪ್ಪ ಸಿನಿಮಾದ ಬಜೆಟ್ 65-70 ಸಾವಿರ ಅಂತ ನಿಮ್ಗೆ ಹೇಳಿದೆ. 65-70 ಸಾವಿರದಲ್ಲಿ ರೆಡಿ ಆದಂತಹ ಬೇಡರ ಕಣ್ಣಪ್ಪ ಸಿನಿಮಾ ಹತ್ತತ್ರ 10 ಲಕ್ಷಕ್ಕಿಂತ ಹೆಚ್ಚು ಕಲೆಕ್ಷನ್ ಮಾಡುತ್ತೆ. ಕನ್ನಡದಲ್ಲಿ ಮೊದಲ ಸೂಪರ್ ಸ್ಟಾರು ಅಂದ್ರೆ ಫಸ್ಟ್ ಸಿನಿಮಾದಲ್ಲೇನೆ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಕೂಡ ಗಳಿಸ್ತಾರೆ ಅಣ್ಣವರು. ಈ ಸಿನಿಮಾ ಬೆಂಗಳೂರಲ್ಲಿ ದಾಖಲೆ 20 ಚಿತ್ರಮಂದಿರ ರಿಲೀಸ್ ಆಗುತ್ತೆ. ಅಂದ್ರೆ ಎಲ್ಲಾ ಕಡೆ ಚಿತ್ರಮಂದಿರದಲ್ಲಿ ಈ ಒಂದು ಸಿನಿಮಾನ ಹಾಕ್ತಾರೆ. ಯಾಕೆಂತಂದ್ರೆ ಕನ್ನಡದಲ್ಲಿ ಒಂದು ಹೈ ಬಜೆಟ್ ಸಿನಿಮಾ ಬರ್ತಿದೆ, ಯಾರೋ ಹೊಸ ಹೀರೋ ಮಾಡ್ತಿದ್ದಾನೆ ಅಂತ ಅನ್ಬಿಟ್ಟು. ಈ ಸಿನಿಮಾ ರಿಲೀಸ್ ಆಗಿ 2 ವಾರದಲ್ಲಿ ಈ ಸಿನಿಮಾದ ಕಲೆಕ್ಷನ್ ಕೂಡ ಎಲ್ಲರಿಗೂ ಅನ್ಕೊಂಡಿರ್ತಾರೆ ಈ ಸಿನಿಮಾ ಏನೋ ದೊಡ್ಡ ಮಟ್ಟದಲ್ಲಿ ಆಗುತ್ತೆ, ಕನ್ನಡ ಸಿನಿಮಾಗಳಿಗೆ ಮಾರ್ಕೆಟ್ ಇಲ್ಲ, ಇನ್ನೇನು ತೆಲುಗು ತಮಿಳು ಸಿನಿಮಾಗಳನ್ನ ನೋಡ್ಬೇಕು ಬೆಂಗಳೂರಲ್ಲಿ ಅನ್ಕೊಂಡಿದ್ದವ್ರಿಗೆಲ್ಲ ಬೇಡರ ಕಣ್ಣಪ್ಪ ಒಂದು ದೊಡ್ಡ ಉತ್ತರ ಆಗಿ ನಿಲ್ಲುತ್ತೆ. 1954ರಲ್ಲಿ 10 ಲಕ್ಷ ರೂಪಾಯಿನ ಕಲೆಕ್ಷನ್ ಮಾಡಿದೆ ಅಂದ್ರೆ ಈ ಸಿನಿಮಾ ಇವಾಗಿನ ಲೆಕ್ಕ ಹಾಕೊಂಡ್ರೆ 25-30 ಕೋಟಿ ಎಷ್ಟಾಗುತ್ತೆ. ಸಿನಿಮಾ ತಂಡಕ್ಕೆ ಆಯ್ಕೆಯಾಗಿ ಮೊದಲ ಚಿತ್ರರಂಗದಲ್ಲೇನೆ 20-25 ಕೋಟಿ ಅಷ್ಟು ಗಳಿಕೆ ಮಾಡಿದ್ದು ಅಂದ್ರೆ 1954ರಲ್ಲೇ ಮೊದಲ ನಾಯಕ ಅಂದ್ರೆ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ಮಾತ್ರನೇ. ತುಂಬಾ ಜನ ಅನ್ಕೋತಾರೆ ಅಣ್ಣವರು ಕನ್ನಡ ಚಿತ್ರರಂಗಕ್ಕೆ ಯಾವ ತರ ಕೊಡುಗೆ ಕೊಟ್ರು, ಯಾವ ತರ ಏನು ಅಂತ ಅನ್ಬಿಟ್ಟು. ಒಂದು ಚಿತ್ರರಂಗ ಬೆಳೆದ್ಮೇಲೆ ಸಾಕಷ್ಟು ಜನ ಹೀರೋಗಳು ಬಂದು ಆಮೇಲೆ ಆ ಸಿನಿಮಾದ ರಂಗದಲ್ಲಿ ಅಭಿನಯ ಮಾಡಿ ಆ ಸಿನಿಮಾದಿಂದ ದುಡ್ಕೋತಾರೆ. ಆದ್ರೆ ಆ ಸಿನಿಮಾ ರಂಗನೇ ಒಂದು ದುಡಿಮೆ ತರ ಮೇಲಕ್ಕೆ ಎತ್ತಬೇಕು ಅಂತಂದ್ರೆ ಅದು ಅಣ್ಣವ್ರ ಕೈಯಿಂದ ಮಾತ್ರನೇ ಸಾಧ್ಯ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.